ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಟು GRWM. ಯಾವ ವಿಶೇಷಕ್ಕೆ ಅಂತಂದ್ರೆ ಯುಗಾದಿ ಹಬ್ಬದಲ್ಲಿ ನಾನು ಸನಾತನ ಕಥನಕ್ಕೆ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ಶೂಟ್ ಮಾಡ್ತಾ ಇದ್ದೀನಿ. ಅದರ ಸಲುವಾಗಿ ಇಷ್ಟು ರೆಡಿಯಾಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಹೆಂಗ್ ರೆಡಿ ಆಗ್ತೀನಿ, ಯಾವ್ಯಾವ ಪ್ರಾಡಕ್ಟ್ ಎಲ್ಲ ಇದೆ. ಬೈ ದ ವೇ ಐ ಆಮ್ ವೇರಿಂಗ್ ಮೈ ಓನ್ ಬ್ರ್ಯಾಂಡ್. ಸಾರಿ ನಂದೇ ಬ್ರ್ಯಾಂಡ್ದು, ಜ್ಯುವೆಲ್ರಿ ನಂದೇ ಬ್ರ್ಯಾಂಡ್ದು. ಹಾಗೆ ಈ ಒಂದು ವಿಡಿಯೋದಲ್ಲಿ ಗೆಟ್ ರೆಡಿ ವಿತ್ ಮೀ ಅನ್ನೋದ್ರ ಮೂಲಕ ಏನೇನ್ ಚಿಟ್ ಚಾಟ್ ನಡೆಯುತ್ತೆ, ಎಲ್ರಿಗೂ ಯುಗಾದಿ ಹಬ್ಬದ ಬಿಲೇಟೆಡ್ ವಿಶೇಷ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಬೈ ದ ಟೈಮ್ ಯು ವಾಚ್ ದಿಸ್ ವಿಡಿಯೋ ಯುಗಾದಿ ಹಬ್ಬ ಮೋಸ್ಟ್ಲಿ ಆಗಿ ಹೋಗಿ ಇರುತ್ತೆ ಅಂತ ಅನ್ಸುತ್ತೆ. ಈ ಯುಗಾದಿ ಹಬ್ಬ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಕನಸನ್ನ ಕೊಡ್ಲಿ, ಆ ಕನಸನ್ನ ಸಾಕಾರಗೊಳಿಸೋಕೆ ಒಂದು ಚಂದ ಹಠ ಕೊಡ್ಲಿ, ಆ ಹಠದ ಜೊತೆ ಒಂದು ಸರೆಂಡ್ರೆನ್ಸ್ ಮನೋಭಾವ ಕೂಡ ಇರಬೇಕು. ಬರೇ ಹಠನೂ ಅಲ್ಲ, ಬರೇ ಹೆಂಗಾಗುತ್ತೋ ಹಂಗ್ ಬಿಡುತ್ತೋ ಅದು ಅಲ್ಲ, ಇದೆರಡು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಹಾಗಾಗಿ ಪರಾಭವ ಸಂವತ್ಸರ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವುದೇ ಪರಾಭವವನ್ನ ತರದೆ ನಿಮ್ಮನ್ನ ಫುಲ್ ಸ್ಟ್ರಾಂಗ್ ಮ್ಯಾನ್ ಅಂಡ್ ವುಮೆನ್ ಮಾಡ್ಲಿ ಅಂತ ನಾನು ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಹಿಂಗ್ ಬರಕ್ಕಾಗತ್ತಾ? ಹೆಂಗ್ ಬರೋದು? ತಂಟನ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ನೀಟಾಗಿ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಫಟ್ ಅಂತ, ಬಿಕಾಸ್ ಸಮ್ಮರ್ ಇರೋದಕ್ಕೆ ನೀಟಾಗಿ ಅದು ಬೇಸ್ ಸೆಟ್ ಆಗ್ಬೇಕು ಅಂತಂದ್ರೆ ಈ ರೀತಿ ಪಸಕ್ ಅಂತ ಒಂದು ಒಳ್ಳೆ ಟೋನರ್ ಅನ್ನ ಮಕ್ಕಕ್ಕೆ ಹೊಡಿಯೋಣ. ಅಂಡ್ ಯಾವೆಲ್ಲ ಹೆಣ್ಮಕ್ಳು ಯಾವ ಟೋನರ್ ಎತ್ತ ಎಲ್ಲ ಕೇಳ್ತಿದ್ರ, ಸಮಾಧಾನವಾಗಿ ಆರಾಮಾಗಿ ಕೂತ್ಕೊಂಡು ಪಾಪ್ಕಾರ್ನ್ ಅನ್ನ ಇಟ್ಕೊಂಡು ವಿಡಿಯೋವನ್ನ ಎಂಜಾಯ್ ಮಾಡ್ತಾ ಹೋಗಿ. ಏನೇನ್ ಬಳಸ್ತಾ ಇದ್ದೀನಿ ಅನ್ನೋದನ್ನ ಆದಷ್ಟು ನಾನು ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಅಂಡ್ ದಟ್ಸ್ ಮೈ ಪ್ರಾಮಿಸ್. ಈ ರೀತಿ ಟೋನರ್ ಅನ್ನ ಒಂದ್ ಸ್ವಲ್ಪ ಮುಖದ ಒಳಗಡೆ ಅಬ್ಸಾರ್ಬ್ ಆಗೋ ತರದಲ್ಲಿ ನೋಡ್ಕೊಂಡು, ಬರೀ ಮುಖಕ್ಕೆ ಮಾತ್ರ ತಂಪಾಗೋದಲ್ಲ, ಲಿಪ್ಸ್ ಕೂಡ ಮಾಯಶ್ಚರೈಸ್ ಆಗ್ಬೇಕು ತಾನೆ. ಹಾಗಾಗಿ ಒಂದು ಚಂದ ಲಿಪ್ ಬಾಮನ್ನ ಹಚ್ಚೇ ಬಿಡುವ. ಇದೆಲ್ಲ ಹಚ್ಕೊಂಡು ಆದ್ಮೇಲೆ ಇವಾಗ ಜಾಸ್ತಿ ಮಾತುಕತೆ ಎಂಥದ್ದು ಮಾಡದ್ದೆ ಹೆಂಗೆ ರಾಕೆಟ್ ಸ್ಪೀಡಲ್ಲಿ ರೆಡಿ ಆಗ್ತೀನಿ ಅಂತಂದ್ರೆ, ಎಂತಕ್ಕಿಷ್ಟು ಸ್ಪೀಡಾಗಿ ರೆಡಿ ಆಗ್ತಾ ಇದ್ದೀನಿ ಅಂತಂದ್ರೆ, ಶೂಟ್ ಮುಗಿಸಿ ಅದನ್ನ ಅಪ್ಲೋಡ್ ಮಾಡ ಆದ್ಮೇಲೆ ಇವತ್ತು ನೆಕ್ಸ್ಟ್ ಟ್ರಿಪ್ ಅನ್ನ ಕರ್ಕೊಂಡು ನಾನು ಒಂದು ಚಂದ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಪಟ 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 ಮೇಕಪ್ ಅನ್ನ ಮಾಡುವ. ಲೆಟ್ಸ್ ಗೋ. ಸ್ವಲ್ಪ ಈ ರೀತಿ ಎಂತ ಕನ್ಸೀಲರ್ನ ಹಚ್ಬಿಟ್ಟು ಇವಾಗ ಒಂಚೂರು ಮ್ಯಾಕ್ ಕಾಂಪ್ಯಾಕ್ಟ್ ಅನ್ನ ತಗೊಂಡು ಡ್ಯಾಬ್ ಮಾಡುವ ಆಯ್ತಾ. ಯಾಕೆಂದ್ರೆ ಸಮ್ಮರು ಐ ಹೇಟ್ ಚೆಕ್ಕಿಗಲ್ಲ. ಟೀ ಝೋನ್ ಎಷ್ಟು ಬೇಗ ಆಯಿಲಿ ಆಗುತ್ತೆ ಅಂತಂದ್ರೆ, ಹಾಗಾಗಿ ಈ ಕಾಂಪ್ಯಾಕ್ಟ್ ಅನ್ನ ಒಂದ್ಸತಿ ಪೂರ್ತಿಯಾಗಿ ಬೇಸ್ ಸೆಟ್ ಆಗೋ ತರದಲ್ಲಿ ಕುತ್ಕೊಂಮರಿ ಅಂತ ಹೇಳುವ. ನೆಕ್ಸ್ಟ್ ನಾನು ಫೌಂಡೇಶನ್ ಏನು ಜಾಸ್ತಿ ಹಾಕಿಲ್ಲ ಆಯ್ತಾ. ಇದು ಎಂತದಪ್ಪ ಅಂತಂದ್ರೆ ಗೆಟ್ ಸೆಟ್ ಗೋ ಅನ್ನೋ ತರದ ಒಂದು ಅರ್ತ್ ರಿದಮ್ನ ಎಂತ ಇದು ಸ್ಟ್ರೋಬ್ ಕ್ರೀಮ್, ಇದು ಅದು ಸಾಕು ಆಕ್ಚುಲಿ. ಸೊ ಇವಾಗ ನೆಕ್ಸ್ಟ್ ಎಂತ ಮಾಡುವ ಅಂತಂದ್ರೆ, ಐ ಶ್ಯಾಡೋ ಹಬ್ಬ ಟೈಮಲ್ಲಿ ಇಲ್ಲೊಂದು ಸ್ವಲ್ಪ ಗ್ಲಿಟರಿ ಇದ್ರೇನೆ ಚಂದ, ಹೌದಾ? ಹಂಗಾಗಿ ನಾನು ಇವಾಗ ಈ ಕಲರ್ನ ಒಂದು ಸ್ವಲ್ಪ ಗೋಲ್ಡನ್ನು ಆ್ಯಂಡ್ ಒಂಚೂರು ಅದರ ಬೇಸ್ ಸೆಟ್ ಮಾಡಕ್ಕೆ ಈ ತರ ನ್ಯೂಡ್ ಶೇಡಲ್ಲಿ ಇರೋದನ್ನ ಹಚ್ಚುವ ಅಂತೆ. ಎಕ್ಸೆಸ್ ಆಗಿ ಇರೋದನ್ನ ಈ ರೀತಿ ಬ್ರಷ್ ತಗೊಂಡು ಬ್ಲೆಂಡ್ ಮಾಡುವ. ಸ್ವಲ್ಪ ಡಾರ್ಕರ್ ಶೇಡ್ ಅನ್ನ ತಗೊಂಡು ಲೋವರ್ಗೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ ಅಂತ ಆಯ್ತಾ. ನಾನಿವತ್ತು ಜಾಸ್ತಿ ಕಾಜಲ್ ಗೀಜನ್ನೆಲ್ಲ ಹಾಕಿ ತೀರಾ ಗ್ರ್ಯಾಂಡ್ ಮಾಡಲ್ಲ, ಅಥವಾ ತೀರಾ ಡ್ರಾಮ್ಯಾಟಿಕ್ ಲುಕ್ ಬೇಡ. ಮಿನಿಮಮ್ ಪ್ರಾಡಕ್ಟ್ ಬಟ್ ಅದೊಂಥರ ಏಸ್ಥೆಟಿಕ್ ಅನ್ಸ್ಬೇಕು. ಆ ಥರದ ಮೇಕಪ್ ಅನ್ನ ಮಾಡ್ತಾ ಇರೋದಕ್ಕೆ ಎಲ್ಲ ರಪ್ಪ ಮಾಡ್ತಾ ಇದ್ದೇನಂತೆ. ಓಕೆ
ನೆಕ್ಸ್ಟ್ ಎಂತ ಮಾಡುವ ಅಂತಂದ್ರೆ ನಾವು ಇದು ಆಕ್ಚುಲಿ ಲಿಪ್ಸ್ಟಿಕ್ ಆಯ್ತಾ. ಈ ಲಿಪ್ಸ್ಟಿಕ್ ಅನ್ನ ಮಿಕ್ಸ್ ಮಾಡಿಕೊಂಡು ಐ ಶ್ಯಾಡೋ ಅಲ್ಲ ಸಾರಿ ಬ್ಲಷ್ ಅನ್ನ ಮಾಡಿ ಅದನ್ನ ಹಚ್ಚುವ. ಚಂದ ಮಾಡಿ ಬ್ಲೆಂಡ್ ಮಾಡ್ಬೇಕು. ಇವಾಗ ಇಷ್ಟೇ ಬಿಟ್ಟರೆ ಆಗಲಿಲ್ಲ. ಇವಾಗ ಇದಕ್ಕೊಂಚೂರು ಮೊನೋಕ್ರೋಮ್ ಲುಕ್ ಕೊಡೋಣ. ಅಂದ್ರೆ ಇಲ್ಲಿ ಐ ಶ್ಯಾಡೋ ಸ್ವಲ್ಪ ಗ್ಲಿಟರಿ ಇರೋದಕ್ಕೆ ಇಲ್ಲೂ ಒಂದು ಸ್ವಲ್ಪ ಗೋಲ್ಡನ್ ಥೀಮ್ ಅಲ್ಲೇ ಸ್ವಲ್ಪ ಓಕೆ. ಒಂಚೂರು ಇಲ್ಲಿ ಕಣ್ಣು ಹೈಲೈಟ್ ಆಗಲಿ, ಹಾಗಾಗಿ ಸ್ವಲ್ಪ ಕಾಜಲ್ ಹಾಕದಂಗೆ ಮಾಡುವ, ಬಟ್ ಪೂರ್ತಿ ಹಾಕೋದು ಬೇಡ. ಇದನ್ನ ಇವಾಗ ಬ್ಲೆಂಡ್ ಮಾಡ್ತೀನಿ. ಐಲ್ಯಾಶನ್ನ ಕರ್ಲ್ ಮಾಡಿ ಮಸ್ಕರಾ ಹಚ್ಚುವ. ನೆಕ್ಸ್ಟ್ ಆಲ್ಮೋಸ್ಟ್ ಡನ್. ಲಿಪ್ಸ್ಟಿಕ್ ಹಚ್ಚುವ, ಸ್ವಲ್ಪ ಹಚ್ಚುವ. ಸ್ವಲ್ಪ ಡಾರ್ಕರ್ ಶೇಡ್ ನೋಡಿ. ಇವಾಗ ಇದೆಲ್ಲ ನೀಟಾಗಿ ಲಾಕ್ ಆಗೋ ಥರದಲ್ಲಿ ಒಂದು ಮೇಕಪ್ ಸ್ಪ್ರೇಯನ್ನ, ಇದನ್ನು ಸಹ ಅವಾಗ ಟೋನರ್ ಹೆಂಗೆ ಹೊಡೆದ್ವಿ ಅಲ್ವಾ ಅದೇ ಥರದಲ್ಲಿ ಪಸಕ್ ಅಂತ ಮಖದ ಮೇಲೆ ಸ್ವಲ್ಪ ದೂರದಿಂದ ಕಣ್ಣು ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು, ಇಲ್ಲಾಂತಂದ್ರೆ ಕಣ್ಣು ಉರಿಯತ್ತೆ. ಸೊ ಇಟ್ಸ್ ಡನ್ ನೌ. ಬಟ್ ನಾನು ಇವಾಗ ಲೆಟ್ ಮೀ ಟೆಲ್ ಯು ಅಗೇನ್ ಸೊ ದಿಸ್ ಇಸ್ ಮೈ ಓನ್ ಬ್ರ್ಯಾಂಡ್ ಸೋಲ್ಕರಿಯ ಈ ಒಂದು ಚಿಕನ್ ಕರಿ. ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಸಿಂಪಲ್ ಬಟ್ ಏಸ್ಥೆಟಿಕ್. ಹಾಕೊಂಡ್ರೆ ಎಷ್ಟು ಚಂದ ಕಾಣಿಸುತ್ತೆ. ಬಿಕಾಸ್ ಇದ್ರದ್ದು ಬ್ಲೌಸ್ ಒಂದು ಸ್ವಲ್ಪ ಡೀಪ್ ನೆಕ್ ಇರೋದಕ್ಕೆ ಇದನ್ನ ಮತ್ತೆ ಇದನ್ನ ನಾವು ಒಂಚೂರು ಮ್ಯಾಚ್ ಮಾಡುವ. ಓಕೆನಾ? ನೆಕ್ ಮ್ಯಾಚ್ ಮಾಡಲಿಲ್ಲ ಅಂತಂದ್ರೆ ಮೇಲ್ಗಡೆ ಇರೋರು ಯಾರು, ಮೇಕಪ್ ಮಾಡ್ಕೊಂಡಿರೋರು ಯಾರು, ಹಂಗೆ ಇದು ಯಾರದು ಬಾಡಿ, ರುಂಡಕ್ಕೂ ಮುಂಡಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿ ಆಗಬಾರ್ದು. ಹಾಗಾಗಿ ನಾವಿಲ್ಲಿ ಬ್ಲಷ್ ಎಲ್ಲ ಹಾಕಿರೋದಕ್ಕೆ ಅದ್ರದ್ದು ಕಾಂಪ್ಲೆಕ್ಷನ್ ಒಂದಾಗಿದೆ, ಇಲ್ಲಿ ನೆಕ್ ಕಾಂಪ್ಲೆಕ್ಷನ್ ಬೇರೆದಾಗಿರೋದಕ್ಕೆ ಒಂದು ಸ್ವಲ್ಪ ಅದನ್ನ ಮ್ಯಾಚ್ ಮಾಡುವ. ಇದು ಮ್ಯಾಚ್ ಮಾಡಿ ಇವಾಗ ಈ ಚಂದ ಸಾರಿಯನ್ನ ಉಟ್ಕೊಂಡು ಜೊತೆಗೆ ನನ್ನದೇ ಬ್ರ್ಯಾಂಡ್ನ ಜ್ಯುವೆಲ್ರಿ ಪೀಸಸ್ ಅನ್ನ ಹಾಕ್ತಾ ಇದ್ದೀನಿ. ಇದು ಕರ್ಣಕರ್ಷ್ ಅಂತ. ನನ್ನ ಈ ಎರಡು ಇದ್ರನ್ನ ಮರ್ಜ್ ಮಾಡಿ ಒಂದು ಸಿಂಗಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆಲ್ಲದರ ಡಿಸ್ಪ್ಲೇ ಅನ್ನೋದು ನಾನು ಪದೇ ಹೇಳ್ತಾ ಇರ್ತೀನಿ. ಸ್ಟಿಲ್ ಕೆಲವು ಜನ ಕೇಳ್ತೀರಾ ಎಲ್ಲಿ ಆರ್ಡರ್ ಮಾಡೋದು ಅಂತ. ಸೊ ಇದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಿದ್ದೀನಿ. ಇದು ಇಯರಿಂಗು ಒಂದು ಸಿಂಪಲ್ ಇನ್ವಿಸಿಬಲ್ ಚೈನ್ ನ ಜೊತೆ ಪದಕದ ಜೊತೆ ಇದ್ರು ಸಹ ಇದಕ್ಕೆ ಮ್ಯಾಚ್ ಆಗುತ್ತೆ ಇವತ್ತು ಹಬ್ಬ ಇರೋದಕ್ಕೆ. ಸೊ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗೋಣ. ಹಂಗೆ ಸನಾತನ ಕಥನದಲ್ಲಿ ನಾನು ಏನ್ ಕಥೆ ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಿರೋದು, ಸೊ ಅದಕ್ಕೆ ಈ ಲುಕ್ ಸೂಟ್ ಆಗುತ್ತೆ. ತೀರಾ ಗ್ರ್ಯಾಂಡು ಅಲ್ಲ, ತೀರಾ ಹೆವಿ ಫಂಕ್ಷನ್ ಅನ್ನೋ ತರದಲ್ಲೂ ಅನ್ಸೋದು ಬೇಡ, ಇಟ್ ದ ಸೇಮ್ ಟೈಮ್ ತೀರಾ ಸಿಂಪಲ್ ಅನ್ನೋ ತರದಲ್ಲೂ ಇಲ್ಲ. ಹಾಗಾಗಿ ಕರ್ಣಕರ್ಷ್ನ ಈ ಜ್ಯುವೆಲ್ರಿ ಜೊತೆ ಸೋಲ್ಕರಿಯ ಈ ಚಂದ ಸಾರಿಯನ್ನ ಉಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಮುಂದೆ ಹೆಂಗ್ ಕಾಣಿಸ್ತಾ ಇದ್ದೆ ಅಲ್ಲ ಆ ತರದಲ್ಲಿ ಮತ್ತೆ ಪ್ರತ್ಯಕ್ಷ ಆಗ್ತೀನಿ. ಜಸ್ಟ್ ವೇಟ್ ಫಾರ್ 1 ಸೆಕೆಂಡ್. ಟ್ರಾನ್ಸಿಷನ್ ಮಾಡುವ. ತಂಟನ ಚಂದ ಮಾಡಿ ಸ್ಯಾರಿಯನ್ನ ಉಟ್ಟಿ ಆಯ್ತು. ನೀಟಾಗಿ ಉಟ್ಟಿದ್ದೀನಿ ಆಯ್ತಾ. ಅಂದ್ರೆ ಸುಮ್ಮನೆ ಗೊಜ್ಜಾಗಿ ಏನೋ ಸಾರಿ ಸುಕ್ಕೊಂಡ್ಬಿಡ್ಬೇಕು ಅನ್ನೋ ಥರದಲ್ಲ. ಹೊರಗಡೆ ಹೋಗುವಾಗ ಹೆಂಗೆ ರೆಡಿ ಆಗ್ತೀವಿ ನಾವು ಹಂಗೆ ರೆಡಿ ಆಗಿದ್ದೀನಿ. ಇಲ್ಲಿಗೆ ಮುಗುದಿಲ್ಲ. ಯಾಕೆ ಅಂತಂದ್ರೆ ನಾವು ಇಷ್ಟು ಚಂದ ಜ್ಯುವೆಲ್ರಿ ಹಾಕೋಬೇಕು, ಹಣೆಗೆ ಇಟ್ಕೋಬೇಕು, ಒಂದು ಚೋಟು ಸಹ ಚಂದದಾಗಿರೋದು. ಈ ಕೆಲವು ಜನ ಆಯ್ತಾ ನನಗೆ ಯಾವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಜನ ಅಂಕಲ್ಗಳು ಅಂಡ್ ಮೇಲ್ ಶಾವನಿಸ್ಟ್ ಅಂತ ಹೇಳ್ತೀನಿ ನಾನು ಅವ್ರನ್ನ ಆಯ್ತಾ,
ಹೆಣ್ಣು ಮಕ್ಕಳಿಗೆ ಹಣೆಗೆ ಇಟ್ಕೊಂಡು ಮಾತಾಡು, ಬಳೆ ಇಟ್ಕೊಂಡು ಮಾತಾಡು, ಹಂಗ್ ಮಾತಾಡು, ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳದ್ದೆ ಹಂಗ್ ಮಾತಾಡು ಹಿಂಗ್ ಮಾತಾಡು ಅಂತಾರಲ್ಲ. ಹೆಣ್ಮಕ್ಳಿಗೆ ಯಾವಾಗ ಹಣೆಗೆ ಬಳೆ ಇಟ್ಕೋಬೇಕು ಅನ್ನೋದನ್ನ ಗಂಡಸರು ಹೇಳೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಏನ್ ಉಟ್ಕೋಬೇಕು, ಏನ್ ತೊಟ್ಕೋಬೇಕು ಅನ್ನುವಂಥದ್ದನ್ನ ಗಂಡಸರಿಂದ ಕಲಿಯುವಂತಹ ದಾರಿದ್ರ್ಯ ಹೆಣ್ಮಕ್ಳಿಗೆ ಯಾವತ್ತೂ ಬಂದಿಲ್ಲ. ನಮ್ಗೆ ಹೆಂಗೆ ಹಣೆಗೆ ಇಟ್ಕೊಂಡ್ರೆ ಎಷ್ಟು ಚಂದ ಕಾಣಿಸುತ್ತೆ, ಬಳೆ ಇಟ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದಿದೆಲ್ಲ ಅದು ನಮ್ಮ ಸಲುವಾಗಿ ನಾವು ಮಾಡ್ಕೊಳ್ಳೋದು. ಹಾಗಾಗಿ ಸ್ಟಾಪ್ ಡಿಕ್ಟೇಟಿಂಗ್ ವಿಮೆನ್ ವಾಟ್ ಟು ವೇರ್, ವೆನ್ ಟು ವೇರ್. ಬಟ್ ಸೇಫ್ಟಿ ವಿಚಾರದಲ್ಲಿ ಬಟ್ಟೆ ಅನ್ನೋದನ್ನ ಹುಷಾರಾಗಿ ಹಾಕೋಬೇಕು, ಅದನ್ನಷ್ಟೇ ಚಂದ ಕ್ಯಾರಿ ಮಾಡಬೇಕು. ಕ್ಯಾರಿ ಮಾಡಿದ್ರೆ ಮಾತ್ರ ಅದು ಹಾಕೊಂಡಿರೋರು ಕಂಫರ್ಟೇಬಲ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೋಡೋರ್ಗು ಕಂಫರ್ಟೇಬಲ್ ಇರತ್ತೆ. ಸೊ ಅದು ನನ್ನ ಸಿದ್ಧಾಂತ. ಇವಾಗ ಮೊದಲು ಚಂದ ಮಾಡಿ ಜ್ಯುವೆಲ್ರಿಯನ್ನ ಹಾಕುವ. ನೋಡಿ ಎಷ್ಟು ಸಿಂಪಲ್ ಇದ್ರೂ ಸಹ ಸಿಂಪಲ್ ಇದೆ, ಬಟ್ ಎಷ್ಟು ಚಂದ ಕಾಣಿಸ್ತಾ ಇದೆ. ಈ ಸ್ಯಾರಿಗೆ ಎಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ಇಯರಿಂಗ್ ಅನ್ನು ಹಾಕುವ. ಅರೆ ಇಯರಿಂಗ್ ಎಲ್ಲೋ ಸಾರಿ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿದೆ, ಸಿಕ್ತು. ಇವಾಗ ಬಿಂದಿ ಇಟ್ಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತಂದ್ರೆ ಇದಿಡುವ. ನೈಸ್. ಒಂದು ಚಂದ ಕಡ ಹಾಕುವ, ಇದು ಹಾಕುವ, ಬಿಕಾಸ್ ಇದರಲ್ಲೂ ಗ್ರೀನ್ ಗ್ರೀನ್ ಸ್ಟಡ್ಸ್ ಇರೋದಕ್ಕೆ. ಇವಾಗ ಒಂದು ಸಿಂಪಲ್ ಅಂತಂದ್ರೆ ಸಿಂಪಲ್ ಆಗಿರೋ ಚಂದ ಹೇರ್ ಸ್ಟೈಲ್ ಅನ್ನ ಮಾಡಿ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಫೇಕ್ ಫ್ಲವರ್ಸ್, ಬಟ್ ಒನ್ಸ್ ಇನ್ ಅ ವೈಲ್ ವೈ ನಾಟ್. ಓಕೆ, ಸೊ ಇವತ್ತು ನಾನು ತೀರಾ ಟ್ರೆಡಿಷನಲ್ ಅನ್ನೋ ಥರದಲ್ಲಿಲ್ಲ, ಒಂದು ಸ್ವಲ್ಪ ಮಾಡ್ ಟಚ್ ಇದೆ, ಸಿಂಪಲ್ ಟಚ್ ಇದೆ, ಏಸ್ಥೆಟಿಕ್ ಥರದಲ್ಲಿ. ಇವಾಗ ಪೂರ್ತಿಯಾಗಿ ಯುಗಾದಿ ಹಬ್ಬದ ಒಂದು ಸ್ಪೆಷಲ್ ಎಪಿಸೋಡನ್ನು ಶೂಟ್ ಮಾಡೋಕ್ಕೆ ರೆಡಿ. ಏನೇನನ್ನ ಯೂಸ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಪ್ರಾಡಕ್ಟ್ಸ್ ಟ್ಯಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಈ ಸ್ಯಾರಿ ಚಂದ ಇದೆ, ಈ ಜ್ಯುವೆಲ್ರಿ ಚಂದ ಇದೆ ಅನ್ನೋ ಥರದಲ್ಲಿ ಭಾರಿ ಖುಷಿ ಆಯಿತು, ಯು ವಾಂಟ್ ಟು ಬೈ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ solkari__ ಕರ್ಣಕರ್ಷ್ಗೆ ನೀವು DM ಮಾಡಿದ್ರಿ ಅಂತಂದರೆ ನಮ್ಮ ಅಡ್ಮಿನ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಆರ್ಡರನ್ನು ಪ್ಲೇಸ್ ಮಾಡೋಕೆ. ಸೊ ಇದು ಅಪ್ಲೋಡ್ ಆಗೋಷ್ಟೊತ್ತಿಗೆ ಆಲ್ರೆಡಿ ನನ್ನ ಸನಾತನ ಕಥನದ ಆ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನೋದು ಲೈವ್ ಆಗಿರುತ್ತೆ ಸಂಡೇ. ಅದನ್ನ ಮಿಸ್ ಮಾಡದ್ದೇ ನೋಡಿ. ಯಾಕೆಂತಂದ್ರೆ ಯುಗಾದಿ ಹಬ್ಬ ಅನ್ನೋದು ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ, ಅದಕ್ಕೆ ಒಂದು ರೀಸನ್ ಇದೆ. ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ವಿಚಾರಕ್ಕೂ ಒಂದು ಲಾಜಿಕ್ ಇದೆ, ರೀಸನ್ ಇದೆ. ಅದನ್ನ ನಾವು ತಿಳ್ಕೊಳ್ಳೋದೇ ಎಷ್ಟೋ ಸಂದರ್ಭದಲ್ಲಿ ಮೂಢನಂಬಿಕೆಯಾಗಿ ಪರಿವರ್ತನೆ ಆಗಿರೋದು. ಸೊ ಇವಾಗ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋದಿದೆ ಅಲ್ಲ, ಅದು ನನ್ನ ಸನಾತನ ಕಥನದ ಉದ್ದೇಶ. ಹಾಗೆ ಈ ಒಂದು ಲುಕ್ ಅನ್ನುವಂಥದ್ದು ಹೆಣ್ಮಕ್ಳು ಯಾರಾದ್ರೂ ರೀಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಟ್ಯಾಗ್ ಮಾಡಬಹುದು, ನನಗೂ ಸಹ ಖುಷಿಯಾಗುತ್ತೆ. ಹೇಗಿತ್ತು ಈ ಒಂದು GRWM ಅನ್ನೋದನ್ನ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಹಾಗೆ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್, ಯಾಕೆಂತಂದ್ರೆ ಯುಗಾದಿ ನಮಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಐ ಸಿ ಯು ಇನ್ ದ ಅಪ್ಕಮಿಂಗ್ ವಿಡಿಯೋಸ್. ತುಂಬಾ ಚಂದ ವಿಡಿಯೋ ಬರೋದಿದೆ. ಇವಾಗ GRWM ಆದ್ಮೇಲೆ ನೆಕ್ಸ್ಟ್ ಮೋಸ್ಟ್ಲಿ ಒಂದು ಚಂದ ಟ್ರಿಪ್ ಸ್ಟೋರಿ ಬರುತ್ತೆ, ವ್ಲಾಗ್ ಸ್ಟೋರಿ ಬರುತ್ತೆ. ಅದೆಲ್ಲದನ್ನ ನೋಡ್ಬೇಕು ಅಂತಂದ್ರೆ ನೀವು ಮೊದಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಇಟ್ಕೋಬೇಕು. ಓಕೆ, ಐ ಸಿ ಯು ಸೂನ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್, ಜೈ ಹಿಂದ್.